ನಮಸ್ಕಾರ ಬಾಸು, ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ ನಮ್ಮ ಹುಡುಗ ಕೈಯೆಲ್ಲ ಸ್ಕ್ವೀಸ್ ಮಾಡ್ಕೊಬಿಟ್ಟವನೆ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಗಾಳಿ ಎಸಿನೇ ಕಮ್ಮಿ ಮಾಡ್ಬೇಕಂತೆ ಗೈಸ್. ಕಮ್ಮಿ ಮಾಡಿದೀವಿ ನೋಡಿ. ದೂರದಲ್ಲಿ ಕಬ್ಬಾಳ ಬೆಟ್ಟ ಕಾಣಿಸ್ತೈತೆ. ವೆದರ್ ಅವಾಗೆ ಮೋಡ ಮುಚ್ಕೊಂಡಿತ್ತು, ಬಟ್ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ಬೆಟ್ಟ ಫುಲ್ ಕಾಣಿಸ್ತೈತೆ. ಈಗ ಎಕ್ಸೈಟ್ ಆಗಿ ಕಬ್ಬಾಳ ಹತ್ರ ಬಂದಿದೀವಿ. ಈಗ ನಾವು ಹೋಗ್ತಾರೋ ಟೆಂಪಲ್ ಯಾವ್ದು ಮಗ? ಟೆಂಪಲ್ ಅಂತ ಗೊತ್ತಿಲ್ಲ. ಟೆಂಪಲ್ ಯಾವ್ದಂತ ಗೊತ್ತಿಲ್ಲ ಮಗ. ಮಸಾನಿಕಮ್ಮ ಟೆಂಪಲ್ ಹೋಗ್ತಾ ಇದೀವಿ. ಚನ್ನಪಟ್ಟಣದಿಂದ ಜಸ್ಟ್ 4 ಕಿಲೋಮೀಟರ್ ಹಿಂದೆ ಇದೆಯಂತೆ. ಸೊ ಟೆಂಪಲ್ ಅದ ಏನೋ ಗೊತ್ತಿಲ್ಲ, ಫುಲ್ ಪವರ್ಫುಲ್ ಅಂತ ನಮ್ಮ ಹುಡುಗ ಹೇಳಿದ್ದಾನೆ. ನಮ್ಮ ಹುಡುಗ ಇವನು ಒಬ್ಬ ಜೊತೆ ಬಂದ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದರು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದರು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಇಲ್ಲಿ ನೋಡಿ, ಮುಂದೆ ಆಟೋ ಸೈಡ್ ಕೊಡ್ತಾ ಇಲ್ಲ, ಆರ ನೋಡಿ. ಸೊ ಅದಕ್ಕೋಸ್ಕರ ಆರ ನೋಡಿಸ್ಬಿಟ್ಟು ಈಗ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಟೋದನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಇವ್ನು ಯಾವ ನೀವು ಗುಬ್ಬಳ ನನಗೆ ಆರ ನೋಡಿತಾನೆ ಅಂತ ನೋಡ್ತಾವನೆ. ಸೊ ಇವತ್ತು ಫುಲ್ಲು ಕಬಾಳ್ ರೋಡ್ ಫುಲ್ ಖಾಲಿ ಖಾಲಿ ಇದೆ ಗುರು. ನೋಡಿ ಜನವೇ ಇಲ್ಲ. ಇವತ್ತು ಶುಕ್ರವಾರ, ಕಡೆ ಆಷಾಢ ಅಂತ ಹೇಳ್ತಾವ್ರೆ. ಇನ್ನ ಒಂದ್ ವಾರ ಆಯ್ತಪ್ಪ. ಕಡೆ ಆಷಾಢ ಅಮಾವಾಸ್ಯೆ ಕಣ ಮುಗಿಯೋದು. ಸೊ ಕಬ್ಬಾಳು ದೇವಸ್ಥಾನ ಫುಲ್ಲು ಫೇಮಸ್ ಆಗಿದೆ, ನಿಮಗೆ ಗೊತ್ತಲ್ಲ. ಆದರೂ ಜನ ನಾಳೆ ನಾಡಿದ್ದು ಫುಲ್ ತುಂಬೋಗಿರ್ತಾರೆ. ಮಳೆ ಬರದೇ ಇದ್ರು ಈ ವೈಫೈ ಆಟೋ ಸೆನ್ಸರಿಂದ ಅದೇ ಆನ್ ಆಗ್ತೈತೆ. ಆಟೋ ಅಣ್ಣ ಬರ್ತಾವನೆ ಮುಂದೆ, ಟವರ್ ಬ್ಲ್ಯಾಕ್ ಕಲರ್. ನೋಡ್ರಪ್ಪ ಕಬ್ಬಾಳು ಯಾರು ಅಡುಗೆನೇ ಮಾಡ್ತಿಲ್ಲ. ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂದರೆ ಊಟ ಆಯ್ತಾ? ಫಸ್ಟ್ ಟೈಮ್ ಕಬ್ಬಾಳ ಕಡೆ ಕಾರ್ ಇಟ್ಕೊಂಡು ನಮ್ಮ ಜೀವನದಲ್ಲ, ಫಸ್ಟ್ ನಮ್ಮ ಹುಡುಗ ಫಸ್ಟ್ ಟೈಮ್ ಕಾರ್ ಓಡಿಸ್ಕೊಂಡು ಕಬ್ಬಾಳಿಗೆ ಬಂದಿರೋದು. ಸೊ ಇದು ನಾನು 2ನೇ ಸಲ ಕಾರು ಬರ್ತಾ ಇರೋದು. ಒಂದ್ಸಲಿ ಬಂದಿದೆ ನೈಟಲ್ಲಿ. ಅಪ್ಪ ಫಸ್ಟ್ ಗೇರ್ಗೆ ಹಾಕು. ಕಬ್ಬಾಳಲ್ಲಿ ಜನ ಸಾಗರ, ಜನವೋ ಜನ. ಯಾಕೋ ದೇವಸ್ಥಾನ ಕ್ಲೋಸ್ ಆಗಿದೆಯಾ? ಎಲ್ಲ ಈಚೆನೇ ಪೂಜೆ ಮಾಡ್ಕೊಂಡು ಹೋಗ್ತಾವ್ರೆ. 5 ಗಂಟೆ ಆಗ್ಬಿಡ್ತಾ ಲೈ ಇವಾಗ 3 ಗಂಟೆ ಏನೋ. ಸೊ ನೋಡಿದ್ರಲ್ಲ ಕಬ್ಬಾಳು ಟೆಂಪಲ್ಲು. ಆ ಕಡೆಯಿಂದ ಬರ್ತಾ ಓಪನ್ ಇದ್ರೆ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಹೋಗೋಣ. ಟಯರನ್ನು ಹೋಯ್ತಾ ಇಲ್ಲ. ಫಸ್ಟ್ ಗೇರ್ಗೆ ಹಾಕೋ ಗೈಸ್. ಅವಾಗಿಂದ ಬತ್ತಾನೇ ಇದ್ದೀವಿ. ಮುಂದೆ ಇನ್ನೋದನ್ನು ಹೋಯ್ತಾ ಇಲ್ಲ, ನಾವು ಸೈಡ್ ಹೊಡಿ ಕಾಯ್ತಾ ಇಲ್ಲ. ಈ AC ಬೇರೆ ನಮ್ಗೆ ಅಡ್ಜಸ್ಟ್ ಇಲ್ಲ. ಏನು ಮಾಡೋಣ? ಹರ್ಷವರ್ಧನ್ ಇರಿ ಗೈಸ್, ಸಿಗೋಣ. ಸೊ ಗೈಸ್, ಇನ್ನೊಂದು ಕಿಲೋಮೀಟ್ರು ನಾವು ಹೋಗ್ತಿರುವಂಥ ಟೆಂಪಲ್ಲು ಬರುತ್ತೆ. ಇಲ್ಲೇ ತಗೋಬೇಕಾಯಿತು, ಜಸ್ಟ್ ಒಂಚೂರು ಮುಂದೆ ಬಂದ್ಬಿಟ್ಟು. ಅದಕ್ಕೋಸ್ಕರ ಈಗ ಮತ್ತೆ ರಿವರ್ಸ್ ತೊಗೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಹಿಂದೆ ವೆಹಿಕಲ್ ಬರ್ತಾಯಿಲ್ಲ. ಯಾವುದೋ ಇದು ಕೋಡಿಪುರ. ನಮ್ಮೂರ ಹತ್ರನೂ ಒಂದು ಕೋಡಿಪುರ ಇದೆ, ಅದಕ್ಕೆ ಕೋಡಿಪುರ ಅಂತ ಶಾಕ್ ಆಗೋದೆ. ನೋಡಿ ಗೈಸ್, ಫುಲ್ ಪವರ್ಫುಲ್ ದೇವಸ್ಥಾನ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಹೋಗಿ ಬನ್ನಿ, ಸಿಗೋಣ. ಸೊ ಗೈಸ್, ಇನ್ನು 500 ಮೀಟರಲ್ಲಿ ರೈಟ್ ತಗೋಬೇಕು. ನೋಡಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಹೋಯ್ತಾವ್ರೆ. ರೋಡೆಲ್ಲ ಇಕ್ಕಟ್ಟು. ನಮ್ಗೆ ಬೇರೆ ಕಾರ್ ಓಡ್ಸಕ್ ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜನ ಸಾಗರ ಅನ್ಕೊಂಡ್ರು ಹೋಯ್ತಾವ್ರೆ. ಸುಮ್ಮನೆ ಕಾರ್ ಕಲಿಯೋಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಗ. ಮುಂದೆ ರೈಟು, ಇಲ್ಲಿ ಬೇರೆ ಇಕ್ಕಟ್ಟು ರೋಡು. ಏನು ಈ ರೈಟ್ ಅಲ್ಲ, ನೆಕ್ಸ್ಟ್ ರೈಟು ದೇವಸ್ಥಾನಕ್ಕೆ. ನೋಡಿ ಹುಡುಗರು ಗಾಡಿನ ಓಡಿಸ್ಕೊಂಡು AC ಇರ್ಲಿ ನಡೆಯಲಿ. ಇನ್ನೇನು ದೇವಸ್ಥಾನನೇ ಬಂತು. ಎಲ್ಲ ಇಲ್ಲೇ ಎಲ್ಲ ತೋರಿಸ್ತಾ ಇದ್ದೀ ಕಣ್ಣ. ಏನೋ ಹುಡುಗರ ಈ ಟ್ಯಾಂಕ್ ಇತ್ತವ ಮಗ. ಇದೇ ರೈಟ್, ಇದೇ ಕಣೋ ಇಲ್ಲ. ಇದೆಲ್ಲ ನಡಿ ಮುಂದೆ. ನಡಿಲ್ಲ ದೇವಸ್ಥಾನ ಇಲ್ಲ ಗೈಸ್. ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡಂತೂ ಬರಬಾರ್ದು. ಯಾವ ಹಾಕಿದ್ದಿಲ್ಲ ಇನ್ನ. ಅದು ಮುಂದೆ ಕಣ ಮುಂದೆ ಕಣ ನಡಿ ಇನ್ನೊಂಚೂರು. ನೆಕ್ಸ್ಟ್ ರೈಟ್. ಸೊ
ಯಾರು ಹಿಂಗೆ ಬರ್ತಾವ ನೀನು ನಡಿಲ್ಲ, ನೀನು ಯಾಕಲ ಹಿಂಗೆ ಮಾಡ್ತಾ ಇದೆಯಾ? ಹುಡುಗ ಹೋಗ್ಬಿಟ್ಟು ಇದು ಮಾಡ್ದ. ಸೊ ಸ್ಕೂಲ್ ಹುಡುಗರೆಲ್ಲ ಫುಲ್ಲು ಜಾಲಿ ಜಾಲಿ ಅಂತ ಹೋಯ್ತವ್ರೆ ಗುರು. ಯಾವ್ದ ಶಂಕರ? ನಮ್ಮೂರ ಶಾಲೆ ನಾವು ಇದೇ ಕಣ್ಲಾ, ಇದೇ ಕಣ, ಇದೇನೇನೋ ಶಂಕರ್. ಸೊ ಗೈಸ್, ದೇವಸ್ಥಾನ ಸ್ವಲ್ಪ ಹಿಂದೆ ಇತ್ತು, ಏನು ಮಾಡೋದು, ಸ್ವಲ್ಪ ಮುಂದೆ ಬಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈಗ ಹಿಂದೆ ತಗೊಂಡು ರಿವರ್ಸ್ ಹೋಗಿ ದೇವಸ್ಥಾನದಲ್ಲಿ ಸಿಗೋಣ. ಸ್ವಲ್ಪ ಇಕ್ಕಟ್ಟು ರೋಡು, ಕಾಡು ಕಷ್ಟ. ಬನ್ನಿ ನೋಡಿ, ನಮ್ಮ ಹುಡುಗ ಈಗ ರಿವರ್ಸ್ ತೆಗಿತಾನೆ. ರೆಡಿ, ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಟರ್ನಿಂಗ್ ಇದೆ, ಅದಕ್ಕೋಸ್ಕರ ಗಾಡಿಯಿಂದ ಇಳಗಿದ್ದೀನಿ. ಸಡನ್ಲಿ ಕಾರ್ಗಳು ಬೈಕ್ಗಳು ಬಂದ್ಬಿಡ್ತವೆ ಅಂತ. ಸೊ ಗೈಸ್, ಫೈನಲಿ ಹೆಂಗೋ ತೆಗ್ದಾಯ್ತು. ಈಗ ಹೋಗಿ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ಯಾಕ್ಲಾ ಎತ್ಲಾ ಸೊ ವಿವರ್ಸ್, ಈಗ ನಾನು ದೇವಸ್ಥಾನದ ಹತ್ರ ಬರ್ತಾ ಇದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಹೋಗೋ ರೂಟಲ್ಲೇ ಇಲ್ಲಿ ಫಸ್ಟ್ ದೇವಸ್ಥಾನದೊಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ. ಆಕ್ಚುಲಿ ಫ್ರಂಟ್ ಹಿಂಗೆ. ಸೊ ವಿವರ್ಸ್, ಹೆವಿ ಸೌಂಡು ಜಾಸ್ತಿ, ಸೊ ಅದಕ್ಕೋಸ್ಕರ ನೋಡಿ ಫುಲ್ಲು ಗ್ರ್ಯಾಂಡ್ ಆಗೈತಪ್ಪ. ಅಲ್ಲಿ ದೇವ್ರ ದರ್ಶನ ಆಯಿತು. ಹಾಗೆ ಮುಂದೆ ಬಂದರೆ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು, ಸೊ ಹಾಗೆ ಅಲ್ಲೂ ಇನ್ನೂ ಒಂದು ದೇವರು ಐತೆ, ಬನ್ನಿ ಹೋಗೋಣ. ಸೊ ವಿವರ್ಸ್, ಫೈನಲಿ ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೈಟಾಗಿ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಬೇಗ ಬೇಗ ಹೊರಟೋಗೋಣ ಅಂತ. ಮಳೆಯಲ್ಲಿ ವೈಫೈಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಗುರು, ಮಳೆ ಬರ್ತೈತೆ, ಸಿಗೋಣ ಬರ್ರಿ.